ನಿಜವಾಗ್ಲೂ ಹೈಡ್ರೋಜನ್ ಗ್ಯಾಸ್ ಯೂಸ್ ಮಾಡಿ ಡಿಕಾರ್ಬನ್ ಮಾಡ್ತಿದ್ದೀರಾ ಇಲ್ಲ ಸುಮ್ಮನೆ ಗಾಳಿ ಬಿಡ್ತಿದ್ದೀರಾ ಅಂತ ಕಸ್ಟಮರ್ ಕೇಳಿದಾಗ ಹೈಡ್ರೋಜನ್ ಗ್ಯಾಸ್ ನ ಒಂದು ಸೋಪ್ ಡೈಲ್ಯೂಟೆಡ್ ವಾಟರ್ ಹಾಕಿ ಬ್ಲಾಕ್ ನೋಡಿ ಅಂತಂದ್ರು. ಇದನ್ನ ನೋಡಿ ಶಾಕ್ ಆಗೋಯ್ತು. ಇದು ಹೇಗೆ ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ನಮಸ್ಕಾರ ಕರ್ನಾಟಕ, ನಿಮಗೆ ಕಾರ್ ಸೇಲ್ ಮಾಡಬೇಕು ಅಂತ ಪ್ಲಾನ್ ಇದೆ, ಬಟ್ ಎಕ್ಸ್ಪೆಕ್ಟೆಡ್ ಪ್ರೈಸ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ಬಿಕಾಸ್ ಇಂಜಿನ್ ವೈಬ್ರೇಷನ್ ಇದೆ, ಲೋ ಪಿಕಪ್ ಇದೆ ಅಂತ ಹೇಳಿದ್ರೆ ಸಿಂಪಲ್ ಸೊಲ್ಯೂಷನ್ ಇದೆ, ಡೋರ್ ಸ್ಟೆಪ್ ಇಂಜಿನ್ ಡಿಕಾರ್ಬನೈಸೇಷನ್. ಆಫ್ಟರ್ ಡಿಕಾರ್ಬನೈಸೇಷನ್ ನಿಮ್ ಇಂಜಿನ್ ಸ್ಮೂತ್ ಆಗುತ್ತೆ, ಪಿಕಪ್ ಇಂಪ್ರೂವ್ ಆಗುತ್ತೆ, ವೈಬ್ರೇಷನ್ಸ್ ಕಮ್ಮಿ ಆಗುತ್ತೆ. ಟೂ ವೀಲರ್ ಇಂದ ಟ್ರಕ್ ವರೆಗೂ ಡಿಕಾರ್ಬನೈಸೇಷನ್ ಮಾಡ್ತಾರೆ ಇವರು, ಅದು ಕೂಡ ಮನೆ ಹತ್ರ ಬಂದು. ಒಂದು ಬ್ರೆಜಾ 1 ಲಕ್ಷ ಮೇಲೆ ಓಡಿತ್ತು, ಸ್ವಲ್ಪ ಪಿಕಪ್ ಕಡಿಮೆ ಇತ್ತು, ವೈಬ್ರೇಷನ್ಸ್ ಕೂಡ ಜಾಸ್ತಿ ಇತ್ತು, ಅದಕ್ಕೆ ಡಿಕಾರ್ಬನೈಸೇಷನ್ ಮಾಡಿಸ್ಕೊಂಡ್ರು. ಇದು ಸಿಂಪಲ್ ಪ್ರೊಸೆಸ್. HHO ಗ್ಯಾಸ್ ಯೂಸ್ ಮಾಡಿ ಇಂಜಿನ್ ಕಾಂಪೋನೆಂಟ್ಸ್ ನ ಏನು ಡಿಸ್ಮೆಂಟಲ್ ಮಾಡದೆ ಕಾರ್ಬನ್ ಡೆಪಾಸಿಟ್ಸ್ ನ ಕ್ಲೀನ್ ಮಾಡ್ತಾರೆ. ಜಸ್ಟ್ ಏರ್ ಇಂಟೇಕ್ ಮ್ಯಾನಿಫೋಲ್ಡ್ ಓಪನ್ ಮಾಡ್ಕೊಂಡು ಏರ್ ಫಿಲ್ಟರ್ ಅಂಡ್ ಏರ್ ಮ್ಯಾಸ್ ಸೆನ್ಸರ್ಸ್ ನ ಕಂಪಲ್ಸರಿ ಕ್ಲೀನ್ ಮಾಡ್ಕೊಂಡು HHO ಗ್ಯಾಸ್ ನ ಏರ್ ಇಂಟೇಕ್ ಮೂಲಕ ಕೊಟ್ಟು ಡಿಕಾರ್ಬನ್ ಮಾಡ್ತಾರೆ. ಈ ಪ್ರೊಸೆಸ್ ಆದ್ಮೇಲೆ ಕಾರ್ಬನ್ ಡೆಪಾಸಿಟ್ಸ್ ಎಲ್ಲ ಎಕ್ಸಾಸ್ಟ್ ಮೂಲಕ ಆಚೆ ಹೋಗುತ್ತೆ. ಇದನ್ನ ಬ್ರೆಜಾಗ್ ಮಾಡಿಸ್ಕೊಂಡಾದ್ಮೇಲೆ ಕಸ್ಟಮರ್ ತುಂಬಾ ಖುಷಿಯಾಗಿದ್ರು. ಇಂಜಿನ್ ವೈಬ್ರೇಷನ್ ಕಡಿಮೆ ಆಗಿದೆಯಂತೆ, ಫೀಲ್ ತುಂಬಾ ಚೆನ್ನಾಗಿದೆಯಂತೆ, ಅಂಡ್ ಮೈಲೇಜ್ 1 ಕಿಲೋಮೀಟರ್ ಇನ್ಕ್ರೀಸ್ ಆಗಿದೆಯಂತೆ. ಸ್ಟಾರ್ಟಿಂಗ್ ಅಲ್ಲಿ ಸೋಪ್ ವಾಟರ್ ಬ್ಲಾಸ್ಟ್ ಆಯ್ತು ಅಂತ ಹೇಳಿದ್ರೆ ಹೈಡ್ರೋಜನ್ ಗ್ಯಾಸ್ ಹೋಗಿ ಸೋಪ್ ಬಬಲ್ಸ್ ಅಲ್ಲಿ ಕುತ್ಕೊಂಡಾಗ ಅದಕ್ಕೆ ಬೆಂಕಿ ಹಚ್ಚಿದ್ರೆ ಬ್ಲಾಸ್ಟ್ ಆಗುತ್ತೆ, ಯಾಕೆಂದ್ರೆ ಹೈಡ್ರೋಜನ್ ಕಂಬಸ್ಟೇಬಲ್. ಸೊ ನಿಮ್ ಗಾಡಿಲೂ ಕೂಡ ಮೈಲೇಜ್ ಕಡಿಮೆ ಬರ್ತಿದ್ಯಾ, ಪಿಕಪ್ ಕಡಿಮೆ ಬರ್ತಿದ್ಯಾ, ಅಥವಾ ಇಂಜಿನ್ ಅಲ್ಲಿ ವೈಬ್ರೇಷನ್ ಇದೆಯಾ, ಇದನ್ನ ಒಂದ್ಸಲಿ ಮಾಡಿಸ್ಕೊಳ್ಳಿ, ಇಂಪ್ರೂವ್ಮೆಂಟ್ ನೋಡ್ತೀರಾ.